ವೇಷವಧರಿಸಿದನು ರಾಧೆಯಂತೆ ತಾ ವೇಷವಧರಿಸಿದನು ರಾಧೆಯಂತೆ ತಾ ವೇಷವಧರಿಸಿದನು ತಾ ವೇಷವಧರಿಸಿದನು ತಲೆಯನ್ನು ಮೋದದಿಂದ ನಿರಿದುತ್ತನು ಸೀರೆಯನು ಮೋದದಿಂದ ನಿರಿದುತ್ತನು ಸೀರೆಯನು ತೊಟ್ಟನು ರವಿಕೆಯನು ತಾ ತೊಟ್ಟನು ರವಿಕೆಯನು ಮುಡಿದನು ಸುಮಗಳನ್ನು ಮುಡಿದನು ಸುಮಗಳನ್ನು ಮುಡಿದನು ಸುಮಗಳನ್ನು ಸಾಧು ಮುಖ್ಯ ಪರಿಮಗಳನ್ನು ಪೂಸಿ ವಿನೋದದಿಂದ ಕುಂಕುಮ ಇಟ್ಟನು ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮ ಇಟ್ಟನು ಕುಂಕುಮ ಇಟ್ಟನು ಕುಂಕುಮ ಇಟ್ಟನು ಧರಿಸಿದನು ತಾವೇಶವಧರಿಸಿದನು ಧರಿಸಿದನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಮೋದದಿಂದ ನಿರಿದೊಟ್ಟನು ಸೀರೆಯನು ನಿರಿದೊಟ್ಟನು ಸೀರೆಯನು ನಿರಿದೊಟ್ಟನು ಸೀರೆಯನು ತೊಟ್ಟನು ರವಿಕೆಯನು
ಭೇದವಿಲ್ಲದ ಭರಣವ ಧರಿಸಿದನು, ಭೇದವಿಲ್ಲದ ಭರಣವ ಧರಿಸಿದನು, ನುಡಿದನು ಸುಮಗಳನ್ನು, ನುಡಿದನು ಸುಮಗಳನ್ನು. ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮ ಇಟ್ಟನು, ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮ ಇಟ್ಟನು, ಕುಂಕುಮವ ಇಟ್ಟನು, ಕುಂಕುಮವ ಇಟ್ಟನು. ರಾಧೆಯಂತೆ ವೇಷ ಧರಿಸಿದನು. ರಾಧೆಯಂತೆ ವೇಷವನ್ನು ಬಾಚುತ್ತ ತಲೆಯನ್ನು, ರಾಧೆಯಂತೆ ವೇಷ ಧರಿಸಿದನು. ನಮ್ಮ ರಾಧಮ್ಮ. ನಾನು ರಾಧಮ್ಮ ಅಲ್ವಾ? ಸಾರ್ಥಕ ಆಯ್ತು ನೋಡಿ. ಏನು ನನ್ನನ್ನು ಯಾರಂತ ಗುರುತಿಸುತ್ತೀನಿ ನೀವು? ರಾಧಮ್ಮ ಎನ್ನುವುದಾಗಿ. ವೇಷ ಮಾಡಿದಕ್ಕೂ ಸಾರ್ಥಕ ಇದ್ದೀವಿ. ವೇಷ ಮಾಡಿದ್ದು ನಾನು ಬರುವ ಮುಂಚೆ ಯಾರನ್ನ ನೋಡಿದ್ರಿ ನೀವು? ನಮ್ಮ ಶ್ರೀಹರಿ. ಅವನೇ ನಾನು. ವೇಷ ಮಾಡುವುದಕ್ಕೂ ಕಾರಣ ಉಂಟು. ಇದು ಹರಿಯ ವೇಷ. ಹರಿಯ ವೇಷ. ಹಾಗಾಗಿ ನೀವು ಕೇಳಬಹುದು, ವೇಷ ಮಾಡುವವರೆಲ್ಲ ಮೋಸಗಾರರ ಎನ್ನುವುದಾಗಿ. ಮತ್ತೆ ಅಲ್ವಾ? ಖಂಡಿತವಾಗಿಯೂ ಇಲ್ಲ ಸ್ವಾಮಿ. ಮಾತು ಉಂಟು, ಮೋಸ ಮಾಡ್ಲಿಕ್ಕಾಗಿ ವೇಷ ಮಾಡ್ತಾರೆ. ಅಲ್ಲ 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 ಅಲ್ಲ, ನೀವು ತಿಳಿದುಕೊಳ್ಳಿ ತಪ್ಪದು. ಯಾಕೆ ಕೆಲವೊಬ್ಬರಿಗೆ ಕೆಲವು ಪಾಠವನ್ನು ಕಲಿಸಬೇಕಾದ ಸಲುವಾಗಿ ಈ ವೇಷವನ್ನ ಮಾಡಿದ್ರು. ಹಾಗಂತ ಹೇಳಿದ್ರೆ ಹಿಂದೂ ಕೂತವರೆಲ್ಲ ಒಳ್ಳೆಯವರ? ಅದು ನೀವೇ ಹೇಳಿಕೊಳ್ಬೇಕು, ಹೌದಾ? ಹಾಗಾಗಿ ಇದು ವೇಷ ಮಾಡಿದ್ದು ಸ್ವಾಮಿ. ಹೇಗಾಗಿದೆ ವೇಷ? ಹೇಗಾಗಿದೆ? ವೇಷ ಅಲ್ಲ, ಇದು ನಿಜ ಅಂತ ಅನ್ಕೊಂಡಿದ್ದೇವೆ ನಾವು. ನೀವೊಬ್ಬರೇ ಅನ್ಕೊಳ್ಳಿ. ಅಷ್ಟು ಸರಿಯಾಗಿದೆ. ಹೌದಾ? ತುಂಬಾ ಧನ್ಯವಾದಗಳು. ಹಾಗಾಗಿ ವೇಷವನ್ನ ಮಾಡಿದ್ದು. ಆದ್ರೆ
ಸ್ತ್ರೀ ವೇಷ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಗೊತ್ತಾ ನಿಮಗೆ? ಹೌದಾ? ಅಯ್ಯೋ ದೇವರೇ, ನೋಡಿ ನಾನೇ ದೇವರು, ಮತ್ತೆ ನಾನೇ ದೇವರಿಂದ ಹೇಳಿಕೊಳ್ತಾ ಇದ್ದೆ. ಅಷ್ಟು ಕಷ್ಟ? ಹೌದೌದೌದು. ಯಾಕೆ ಹೆಂಡತಿಗೆ ಬಿಗಿಯಾದ ಕುಪ್ಪಸ, ಅದಲ್ಲದೆ ಈ ಸೀರೆಯನ್ನ ನೆರಿಗೆ ಹಾಕಬೇಕು. ಹೌದು. ಅಷ್ಟು ಸುಲಭ ಅಂತ ಮಾಡಿದ್ರ? ಹೌದಾ? ಈ ಕಡೆಯಿಂದ ಹಿಡಿದ್ರೆ ಈ ಕಡೆ ನೆರಿಗೆ ತಪ್ಪು ಹೋಗುವುದು, ಈ ಕಡೆಯಿಂದ ಹಿಡಿದ್ರೆ ಈ ಕಡೆಯಿಂದ ನೆರಿಗೆ ತಪ್ಪು ಹೋಗುದು. ಸ್ವಲ್ಪ ದೊಡ್ಡದಾಯ್ತಂತ ಸೀರೆ ಅಲ್ಲ? ಎಂತದ್ದು? ಇಲ್ಲ, ನನಗ್ ಸರಿ ಉಂಟು. ನಿಮ್ಮ ಕಣ್ಣಿಗೆ ದೊಡ್ಡದಾಗಿರ್ಬಹುದು, ನನಗ್ ಸರಿ ಉಂಟು. ಹಾಗಾಗಿ ಅದಲ್ಲದೆ ನೀವು ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋಗಬೇಕೆನ್ನುವುದಾಗಿ ಪ್ರಾರಂಭಿಸ್ತೀರಿ. ನಿಮ್ಮ ಹೆಂಡತಿಯ ಬಳಿ ಹೋಯ್ತೇನೋ ಕೇಳುವುದಲ್ಲ, ಗಂಡಸರಿಗೆ ಗೊತ್ತಾಗುದು ಯಾವಾಗ ಗೊತ್ತಾ? ಎಲ್ಲ ಗಂಡಸರು ಒಂದು ಸೀರೆ ನೋಡ್ಬೇಕು, ಅವಾಗ ಗೊತ್ತಾಗ್ತದೆ ಹೆಣ್ಣು ಮಕ್ಕಳ ಕಷ್ಟ ಹೇಗೆ. ಹೆಣ್ಣು ಮಕ್ಕಳು ಎಂತ ಮಾಡೋದು? ಎಂತದ್ದು? ನಾವು ಸೀರೆ ಉಟ್ಬೇಕು, ಹೆಣ್ಣು ಮಕ್ಕಳು ಅವ್ರು ಉಡುವುದೇ, ಅದೇ ನಿಮ್ ಕಷ್ಟ ಗೊತ್ತಾಗಬೇಕಂತ ಹೇಳಿದ್ದು ನಾನು. ಹಾಗಾಗಿ ವೇಷವನ್ನ ಮಾಡಿದ್ದೇನೆ. ಯಾವುದಕ್ಕಾಗಿ ವೇಷ? ಚಂದ್ರಾವಳಿಯ ಪಾಠವನ್ನ ಕಲಿಸಬೇಕು, ಅವಳ ಅಹಂಕಾರವನ್ನ ಇಳಿಸಬೇಕು, ಅವಳ ಗಂಡನಾಗಿರುವಂತ ಚಂದಗೊಬ್ಬರ ಮದವನ್ನ ಇಳಿಸಬೇಕು ಎನ್ನುವ ಕಾರಣಕ್ಕಾಗಿ ಇದುವೇ ವೇಷವನ್ನ ಧರಿಸಿದ್ದೇನೆ. ರಾಧೆ ನೀರಿಗೆ ಹೋಗಿದ್ದಾಳೆ ನೋಡಿ, ಬಣ್ಣ ಮಾಸ್ತಾ ಉಂಟು, ಈಗ ನೀರು ಇಳ್ತಾ ಉಂಟು. ಆದಷ್ಟು ಬೇಗ ಅಲ್ಲಿ ಹತ್ತ ಕಡೆ ಹೋಗಬೇಕು, ತಡ ಮಾಡುವುದಲ್ಲ.